ಪರ್ವತಗಳ ನಡುವೆ ಮೌನವಾಗಿ ನಿಂತಿದ್ದ ಒಂದು ಹಳೆಯ ಹೋಮ್ ಸ್ಟೇ. ಅದು ಹೊರಗಿನಿಂದ ನೋಡಿದರೆ ಸಾಮಾನ್ಯವಾಗಿಯೇ ಕಾಣಿಸುತ್ತಿತ್ತು, ಆದ್ರೆ ಅದರೊಳಗೆ ಒಂದು ಭಯಾನಕ ರಹಸ್ಯ ಮಲಗಿತ್ತು. ರೈಲ್ವೆ ಸ್ಟೇಷನ್ನಿಂದ ಹೊರಬಂದ ತಕ್ಷಣ ಅರ್ಜುನ್ ಮತ್ತು ವಿಕ್ರಮ್ ಒಂದು ಗಾಡಿ ಹಿಡಿದರು. ರಸ್ತೆಯಲ್ಲಿ ಗಾಡಿ ಸಾಗುತ್ತಿತ್ತು. ವಿಕ್ರಮ್, ನಾವು ಇಲ್ಲಿ ಯಾಕೆ ಬರುತ್ತಿದ್ದೀವಿ ಅಂತ ಇನ್ನು ನೀನು ಹೇಳಿಲ್ಲ ನನಗೆ. ವಿಕ್ರಮ್ ಕಿಟಕಿಯಿಂದ ಹೊರಗೆ ನೋಡುತ್ತಾ ಹೇಳಿದ. ನನ್ನ ಸ್ನೇಹಿತ ರೋಹನ್ ಕೆಲವು ತಿಂಗಳ ಹಿಂದೆ ಇಲ್ಲಿ ಬಂದಿದ್ದ. ಅವನು ಡೆಪೋಟಿಲ್ ಹೋಮ್ ಸ್ಟೇನಲ್ಲಿ ಉಳಿದಿದ್ದ. ಆಮೇಲೇನಾಯ್ತು? ವಿಕ್ರಮ್ ಸ್ವಲ್ಪ ಗಂಭೀರನಾದ. ಅವನು ಹಿಂತಿರುಗಿದ ಮೇಲೆ ಸಂಪೂರ್ಣ ಬದಲಾಗಿ ಬಿಟ್ಟ. ಯಾರ ಜೊತೆಯೂ ಮಾತನಾಡುವುದಿಲ್ಲ, ಏನೋ ಭಯದಿಂದ ಇದ್ದಾನೆ. ಅರ್ಜುನ್ ಈ ಮಾತುಗಳನ್ನು ಕೇಳಿಸುತ್ತಿದ್ದಂತೆ ಮೌನವಾಗಿ ಬಿಟ್ಟ. ಏನು, ನಿನ್ಗೆ ಭಯ ಆಗ್ತಾ ಇದೆಯಾ? ಅಣ್ಣ, ನನ್ಗೆ ಸ್ವಲ್ಪ ಭಯ ಆಗ್ತಾ ಇದೆ, ಆದ್ರೆ ನೀನು ಜೊತೆ ಇರುವಾಗ ಯಾವ ಭಯವೂ ಇಲ್ಲ. ಗಾಡಿ ಅವರುಗಳನ್ನ ಹೋಮ್ ಸ್ಟೇಗೂ ಮುಂಚೆ ಇಳಿಸಿ ಹಿಂತಿರುಗಿ ಹೋಯಿತು. ಡ್ರೈವರ್ ಹೇಳಿದ, ಇಲ್ಲಿಂದ ಮುಂದೆ ಹೋಗಲು ದಾರಿ ಇಲ್ಲ, ನಾನು ನಿಮ್ಮನ್ನ ಇಲ್ಲಿಯೇ ಇಳಿಸಿಬಿಡುತ್ತೇನೆ. ನೀವು ಸ್ವಲ್ಪ ನಡೆದು ಹೋದರೆ ಮುಂದೆ ಹೋಮ್ ಸ್ಟೇ ಕಾಣುತ್ತೆ. ಸುತ್ತಲೂ ಯಾರೂ ಇರಲಿಲ್ಲ, ಮನೆಗಳೆಲ್ಲ ಬೇಗ ಹಾಕಿದ್ದವು. ಇಬ್ಬರು ನಡೆದು ಮುಂದೆ ಹೋದರು. ಕೊನೆಗೆ ಡೆಪೋಡಿಲ್ ಹೋಮ್ ಸ್ಟೇ ಮುಂದೆ ನಿಂತರು. ಯಾರಾದ್ರೂ ಇದ್ದೀರಾ? ಯಾವ ಉತ್ತರವೂ ಇಲ್ಲ. ಹಠಾತ್ ಬಾಗಿಲು ತೆರೆದಿತು. ಒಬ್ಬ ಮಧ್ಯವಯಸ್ಕ ಮನುಷ್ಯ ಹೊರಬಂದ. ಏನ್ ಬೇಕು? ಯಾರು ನೀವು? ಇಂದು ರಾತ್ರಿ ಉಳಿಯಲು ಜಾಗ ಬೇಕು. ರಘು ಕೋಪದಿಂದ, ಈ ಹೋಮ್ ಸ್ಟೇ ಮುಚ್ಚಿ ಹೋಗಿದೆ, ಇಲ್ಲಿ ಯಾರೂ ಇರೋದಿಲ್ಲ. ದಯವಿಟ್ಟು ನಮಗೆ ಉಳಿಯಲು ಅವಕಾಶ ಮಾಡಿಕೊಡಿ. ನಮ್ಮ ಬಳಿ ಬೇರೆ ದಾರಿ ಇಲ್ಲ, ಕತ್ತಲು ಕೂಡ ಜಾಸ್ತಿ ಆಗಿದೆ. ಅದು ಅಲ್ಲದೆ ನನ್ನ ತಮ್ಮನಿಗೆ ಕಾಲು ನೋವು ಕೂಡ ಇದೆ. ಪ್ಲೀಸ್, ನಮಗೆ ಇವತ್ತು ಒಂದು ದಿನ ಇರಲು ಅವಕಾಶ ಮಾಡಿ ಕೊಡಿ. ರಘು ಸ್ವಲ್ಪ ಹೊತ್ತು ಯೋಚಿಸಿದ. ನಂತರ ಹೇಳಿದ, ಸರಿ ಸರಿ ಆಯ್ತು, ಒಳಗೆ ಬನ್ನಿ. ಒಳಗೆ ಹೋದ ನಂತರ ಒಬ್ಬ ಮಹಿಳೆ ಬಂದಳು. ಅವಳ ಕಣ್ಣುಗಳಲ್ಲಿ ಏನೋ ವಿಚಿತ್ರತೆ. ಬಂದವಳು ಕೇಳಿದಳು, ಯಾರು ನೀವು? ನೀವು ಯಾಕೆ ಒಳಗೆ ಬಂದಿರಿ? ನಮಗೆ ಇಲ್ಲಿ ಇವತ್ತು ಒಂದು ದಿನ ರಾತ್ರಿ ಉಳಿಯಲು ಅವಕಾಶ ಮಾಡಿ ಕೊಡಿ. ಸರಿ, ಒಂದು ದಿನದ ರಾತ್ರಿ ಮಾತ್ರ. ನನ್ನ ಹೆಸರು ಮಾಯಾ. ನೀವು ಇಲ್ಲಿ ಹೆಚ್ಚು ಕಾಲ ಉಳಿಯಬೇಡಿ. ಆ ಬದಿಯಲ್ಲಿರುವ ರೂಮನ್ನ ಇವತ್ತು ನೀವು ಮಲಗಲು ಉಪಯೋಗಿಸಬಹುದು. ತುಂಬಾ ಧನ್ಯವಾದಗಳು ಮೇಡಮ್. ಅರ್ಜುನ್ ನಿಧಾನವಾಗಿ ವಿಕ್ರಮ್ಗೆ ಹೇಳಿದ. ಇವಳ ಮಾತು ಕೇಳಿದ್ರೆ ಇನ್ನೂ ಭಯ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಎಲ್ಲವೂ ವಿಚಿತ್ರವಾಗಿದೆ. ರಾತ್ರಿ ಮನೆ ತುಂಬಾ ಕತ್ತಲೆ ಆವರಿಸಿತ್ತು. ನಾವು ಊಟ ಮಾಡಿದ ತಕ್ಷಣ ನಿದ್ರೆ ಹೊಡೆದೆ. ಟನ್ ಟನ್ ಗಡಿಯಾರ 8 ಬಾರಿ ಹೊಡೆದಿತ್ತು. ನನಗೆ ಇವತ್ತು ಯಾಕೋ ನಿದ್ದೆನೇ ಬರುತ್ತಿಲ್ಲ. ಹೊರಗೆ ಹೋಗಿ ಏನಾದ್ರೂ ನೋಡಿಕೊಂಡು ಬರುವ. ನಿನಗೆ ಮಾತ್ರವಲ್ಲ, ನನಗೂ ನಿದ್ದೆ ಬರುತ್ತಿಲ್ಲ. ಬಾ, ಹೊರಗೆ ಸುತ್ತಾಡಿಕೊಂಡು ಬರುವ. ಇಬ್ಬರು ರೂಮ್ನಿಂದ ಹೊರಗೆ ಬಂದಾಗ ಹಾಲ್ನಲ್ಲಿ ನೀಲಿ ಲೈಟ್ ಮಾತ್ರ. ಗಾಳಿಯಾರೆಯ ಕೊನೆಯಲ್ಲಿ ಯಾರು ನಿಂತಿದ್ದಂತೆ ಕಾಣಿಸ್ತಾ ಇತ್ತು. ಮಾಯಾ ಇರಬಹುದು. ಇಬ್ಬರು ನಡೆದುಕೊಂಡು ಹತ್ತಿರ ಹೋದರು, ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಅಷ್ಟರಲ್ಲಿ ಹಠಾತ್ ಅರ್ಜುನ್ನ ಕಾಲಿಗೆ ಏನೋ ಚುಚ್ಚಿತು. ಅರ್ಜುನ್ ಜೋರಾಗಿ ಕೂಗಿದ. ವಿಕ್ರಮ್ ಟಾರ್ಚ್ ಹಾಕಿ ನೋಡಿದ. ಕಾಲಿನಲ್ಲಿ ಗಾಯ, ಹತ್ತಿರದಲ್ಲಿ ಕೂದಲ ಗುಚ್ಛವೇ ಬಿದ್ದಿತ್ತು. ವಿಕ್ರಮ್ ನಿಧಾನವಾಗಿ ಹೇಳಿದ, ಈ ಮನೆಯಲ್ಲಿ ಬೇಸ್ಮೆಂಟ್ ಇದೆ. ರೋಹನ್ ಅದನ್ನೇ ಹೇಳ್ತಿದ್ದ. ನಾವು ಆ ಬೇಸ್ಮೆಂಟ್ ಅನ್ನ ಹುಡುಕೋಣ, ಬರ್ತೀಯಾ?
ಯಾಕೆ ಅಣ್ಣ ನಿನ್ಗೆ ಈ ಬೇಡದ ಕೆಲಸ ಎಲ್ಲ? ನೀನು ಬರುವುದಾದ್ರೆ ಬಾ, ಇಲ್ಲಂದ್ರೆ ನಾನೊಬ್ಬನೇ ಹೋಗ್ತೀನಿ. ಸರಿ ಆಯ್ತು, ಬರ್ತೀನಿ. ಇಬ್ಬರು ನಿಧಾನವಾಗಿ ನಡೆಯತೊಡಗಿದರು. ಬೇಸ್ಮೆಂಟ್ ಹುಡುಕಲು ತೊಡಗಿದರು. ಕೊನೆಗೆ ಒಂದು ಬಾಗಿಲು ಕಂಡಿತು. ಅದ್ರೊಳಗೆ ಹಳದಿ ಬೆಳಕು ಬರುತ್ತಿತ್ತು. ನೋಡು, ಇದೇ ಬೇಸ್ಮೆಂಟ್ ಇರಬೇಕು. ಇಲ್ಲಿ ಯಾರೋ ಇದ್ದಾರೆ, ಬಾ ಒಳಗೆ ಹೋಗಿ ನೋಡೋಣ. ವಿಕ್ರಮ್ ನಿಧಾನಕ್ಕೆ ಬಾಗಿಲು ತೆರೆದ. ಒಳಗೆ ದೀಪ ಬೆಳಗುತ್ತಿತ್ತು. ನೆಲದಲ್ಲಿ ವೃತ್ತ ಮತ್ತು ತ್ರಿಕೋಣದ ಗುರುತುಗಳು. ಒಬ್ಬ ಹೆಂಗಸು ಕಪ್ಪು ಬಟ್ಟೆಯಲ್ಲಿ ಕುಳಿತಿದ್ದಳು. ಹೆಂಗಸು ನಿಧಾನವಾಗಿ ಹೇಳಿದಳು, ಬಂದದ್ದು ತಡವಾಗಿದೆ, ಬೇಗ ಬನ್ನಿ. ಅರ್ಜುನ್ ತನಗೆ ಅರಿವಿಲ್ಲದೆಯೇ ಮುಂದೆ ನಡೆಯಲು ಶುರು ಮಾಡಿದ. ಅರ್ಜುನ್ ನಿಲ್ಲು, ಮುಂದೆ ಹೋಗ್ಬೇಡ. ಹಠಾತ್ ರಘು ಬಂದು ಅವನನ್ನ ಹಿಡಿದ. ಹೋಗ್ಬೇಡ. ಆದ್ರೆ ಅರ್ಜುನ್ ಕೇಳಲಿಲ್ಲ. ಅವನು ನಿಧಾನಕ್ಕೆ ಹೋಗುತ್ತಿದ್ದ. ಹಠಾತ್ ಏನೋ ಮೇಲಿನಿಂದ ಆತನ ಮೇಲೆ ಬಿತ್ತು. ಅರ್ಜುನ್ ಅಚೇತನನಾಗಿ ಅಲ್ಲಿಯೇ ಮೂರ್ಛೆ ಬಿದ್ದ. ಅರ್ಜುನ್ ಎದ್ದಾಗ ವಿಕ್ರಮ್ ಮತ್ತು ಮಾಯಾ ಹತ್ತಿರದಲ್ಲಿ ಇದ್ದರು. ಅದು ಯಾರು? ಮಾಯಾ ನಿಧಾನವಾಗಿ ಹೇಳಿದಳು, ಅದು ನನ್ನ ಅಮ್ಮ. ಅವಳು ಮಂತ್ರವಾದಿ. ಅವಳು ಜೀವಶಕ್ತಿ ತೆಗೆದುಕೊಳ್ಳುತ್ತಾಳೆ. ಅದರ ಮೂಲಕ ಇಷ್ಟು ವರ್ಷಗಳ ಕಾಲ ಬದುಕಿದ್ದಾಳೆ. ಪ್ರತಿ ಬಲಿಯಲ್ಲೂ ಅವಳು ಸೌಂದರ್ಯತೆಯನ್ನ ಪಡೆಯುತ್ತಾಳೆ. ಅಂದ್ರೆ ಒಬ್ಬರ ಜೀವವನ್ನು ತೆಗೆದು ಆಕೆ ಬದುಕುವವಳೆ? ಹೌದು, ಈ ಕಾರಣಕ್ಕಾಗಿ ನಾವು ಈ ಹೋಮ್ ಸ್ಟೇಯನ್ನ ಮುಚ್ಚಿದ್ದೇವೆ. ಅವಳಿಂದ ಇನ್ನೊಬ್ಬರಿಗೆ ತೊಂದರೆಯಾಗಬಾರದೆಂದು ಆಕೆಯನ್ನ ಬೇಸ್ಮೆಂಟ್ನಲ್ಲಿ ಹಾಕಿ ಮುಚ್ಚಿದ್ದೇವೆ. ರಾತ್ರಿ ಇನ್ನೂ ಗಾಢವಾಗುತ್ತಿತ್ತು. ವಿಕ್ರಮ್ ನೆಲದ ಮೇಲೆ ಉಪ್ಪು ಹಾಕುತ್ತಿದ್ದ. ಇದು ದುಷ್ಟ ಶಕ್ತಿಗಳಿಂದ ನಮ್ಮನ್ನ ಕಾಪಾಡುತ್ತೆ. ರಾತ್ರಿ ಭಯಾನಕವಾಗುತ್ತಿತ್ತು. ಗಂಟೆ 12 ಹೊಡೆದಿತ್ತು. ಯಾರು ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು. ಅರ್ಜುನ್ ನಿಧಾನಕ್ಕೆ ಎದ್ದು ನಿಂತ. ಬಾಗಿಲು ತೆರೆದ. ಅರ್ಜುನ್ ಕಣ್ಣ ಮುಂದೆ ಮಾಯಾ ನಿಂತಿದ್ದಳು. ಅವಳ ಕಣ್ಣುಗಳು ಹಸಿರು ಬೆಳಕಿನಲ್ಲಿ ಒಳೆಯುತ್ತಿತ್ತು. ಬಾಯಲ್ಲಿ ಹಲ್ಲಿಲ್ಲ, ಕೇವಲ ಭಯಾನಕ ನಗು. ಬಾ, ನನ್ನ ಬಳಿ ಬಾ. ಅರ್ಜುನ್ ಹೃದಯ ಬಡಿತ ಹೆಚ್ಚಾಯಿತು. ಅವನು ಹಿಂದಕ್ಕೆ ಒಂದು ಹೆಜ್ಜೆ ಇಟ್ಟ. ಅಷ್ಟರಲ್ಲಿ ವಿಕ್ರಮ್ ಅವನ ಕೈ ಬಿಗಿಯಾಗಿ ಹಿಡಿದ. ಅರ್ಜುನ್, ಇದು ಮಾಯಾ ಅಲ್ಲ, ಓಡು ಇಲ್ಲಿಂದ. ಇಬ್ಬರು ಓಡತೊಡಗಿದರು. ಹಿಂದೆ ಆ ಹೆಂಗಸಿನ ನಗು ಪ್ರತಿಧ್ವನಿಸುತ್ತಿತ್ತು. ಅವಳ ದೇಹ ನೆಲಕ್ಕೆ ತಾಕದೆ ಗಾಳಿಯಲ್ಲಿ ತೇಲುತ್ತಾ ಬರುತ್ತಿತ್ತು. ಗೋಡೆಗಳ ಮೇಲೆ ನೆರಳುಗಳು ನೃತ್ಯ ಮಾಡುತ್ತಿದ್ದವು. ಮನೆಯೊಳಗೆ ದಾರಿಗಳು ಬದಲಾಗುತ್ತಿದ್ದಂತೆ ಅನಿಸುತ್ತಿತ್ತು. ಇಬ್ಬರು ಓಡಿ ಹೋಗಿ ಒಂದು ಕೊಠಡಿಯ ಒಳಗೆ ಸಿಲುಕಿಕೊಂಡರು. ಬಾಗಿಲು ಬಿಗಿಯಾಗಿ ಮುಚ್ಚಿದರು. ಈಗೇನು ಮಾಡೋದು? ಅಷ್ಟರಲ್ಲಿ ಕೋಣೆಯ ಕೊನೆ ಬದಿಯಲ್ಲಿ ಯಾರೋ ಕುಳಿತಿದ್ದರು. ಅದು ರಘು. ಅವನು ನಡುಗುತ್ತಾ ಹೇಳಿದ, ನೀವು ಇಲ್ಲಿ ಬರಬಾರದಿತ್ತು. ನೀವು ಬಂದದ್ದರಿಂದ ಅವಳು ಮತ್ತೆ ಎಚ್ಚರಗೊಂಡಿದ್ದಾಳೆ. ಅವಳು ಯಾರು? ಮಾಯ ಅಲ್ಲವೇ? ಇಲ್ಲ, ಅದು ಮಾಯ ಅಲ್ಲ. ಅದು ಅವಳ ಅಮ್ಮ. ಅವಳು ಮಾಟಗಾತಿ. ಅವಳು ಮನುಷ್ಯರ ಜೀವಶಕ್ತಿ ತೆಗೆದುಕೊಳ್ಳುತ್ತಾಳೆ. ಅವಳು ನಿಮ್ಮನ್ನ ಮೋಸ ಮಾಡ್ತಾಳೆ, ಮರುಳು ಮಾಡ್ತಾಳೆ, ಮಾಯಾ ರೂಪದಲ್ಲಿ ಬರುತ್ತಾಳೆ. ಅರ್ಜುನ್ ಮತ್ತು ವಿಕ್ರಮ್ ಬೆಚ್ಚಿ ಬಿದ್ದರು. ಅಷ್ಟರಲ್ಲಿ ರೂಮಿನ ಬಾಗಿಲು ಬಲವಾಗಿ ನಡುಗಿತು. ಅವಳ ಧ್ವನಿ ಮತ್ತೆ ಕೇಳಿಸಿತು. ಬಾಗಿಲು ತೆರೆ, ನಾನು ಮಾಯ ಬಂದಿದ್ದೀನಿ. ಅಷ್ಟರಲ್ಲಿ ಬಾಗಿಲು ತೆರೆದು ಮಾಯಾ ಒಳಗೆ ಬಂದಳು.
ಬೇಗ ಬನ್ನಿ, ಇದು ಎಲ್ಲ ಅವಳ ಮಾಯೆ. ಅರ್ಜುನ್ ಗೊಂದಲಗೊಂಡ. ನಿಜವಾದ ಮಾಯಾ ಹಾಗಾದ್ರೆ ಯಾರು? ವಿಕ್ರಮ್ ಕೂಡ ಅಚ್ಚರಿಯಿಂದ ನೋಡುತ್ತಿದ್ದ. ಆಲೋಚನೆಗೆ ಸಮಯ ಇರಲಿಲ್ಲ. ಮಾಯಾ ಮುಂದೆ ಓಡತೊಡಗಿದಳು. ಅವರು ಅವಳ ಹಿಂದೆ ಓಡಿದರು. ಇವರುಗಳ ಹಿಂದೆಯಿಂದ ಆ ಮಾಟಗಾತಿ ಇವರುಗಳನ್ನ ಹಿಂಬಾಲಿಸುತ್ತಿದ್ದಳು. ಅವಳ ನಗು ಹತ್ತಿರವಾಗುತ್ತಿತ್ತು. ಅಷ್ಟರಲ್ಲಿ ರಘುವಿನ ಧ್ವನಿ ಎಲ್ಲಿಂದಲೋ ಕೇಳಿಸಿತು. ಹಿಂದೆ ನೋಡಬೇಡಿ, ಅವಳ ಕಣ್ಣು ನೋಡಿದ್ರೆ ನೀವು ಅವಳ ವಶವಾಗುತ್ತೀರಾ. ನೀವು ಇಲ್ಲಿಂದ ಓಡಿ ಹೋಗಿ. ಅರ್ಜುನ್ ಕಣ್ಣು ಮುಚ್ಚಿಕೊಂಡೇ ಓಡುತ್ತಿದ್ದ. ವಿಕ್ರಮ್ ಅವನನ್ನ ಹಿಡಿದು ಮುಂದೆಳೆಯುತ್ತಿದ್ದ. ಹಠಾತ್ ಮಿಂಚು ಹೊಳೆಯಿತು. ಬಾಗಿಲು ಸ್ವತಃ ತೆರೆದಿತು. ಅವರು ಓಡುತ್ತಾ ಹೊರಗೆ ಬಂದರು. ಹಸಿರು ಬೆಳಕು ಅಲ್ಲಿ ನಿಂತು ಹೋದಂತಾಯಿತು. ಅಬ್ಬಾ, ನಾವು ಬದುಕು ಬಿಟ್ವಿ. ನೀನು ಮತ್ತು ರಘು ಇಲ್ಲದಿದ್ದರೆ ನಾವು ಇವತ್ತು ಸತ್ತಿರ್ತಿದ್ವಿ. ಮಾಯಾ ಅಚ್ಚರಿಯಿಂದ ಕೇಳಿದಳು. ರಘು? ಹೌದು, ಕೇರ್ ಟೇಕರ್ ರಘು. ಮಾಯಾ ನಿಧಾನವಾಗಿ ಹೇಳಿದಳು. ರಘುನಾಥ್ ಶರ್ಮಾ ಅವರು ನನ್ನ ತಂದೆ. ಅವರು 20 ವರ್ಷಗಳ ಹಿಂದೆ ಸತ್ತರು. ಅರ್ಜುನ್ ಮತ್ತು ವಿಕ್ರಮ್ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅವರಿಗೆ ಈಗ ಎಲ್ಲ ಅರ್ಥವಾಗಿತ್ತು. ಹಾಗಾದ್ರೆ ಮಾಯಾ ನಿಜವಾಗ್ಲೂ ಮನುಷ್ಯೆಯೋ ಅಥವಾ ಮಾಯೆಯೋ? ಕಾಮೆಂಟ್ ಅಲ್ಲಿ ತಿಳಿಸಿ. ಇಂತಹ ಕಾರ್ಟೂನ್ ವಿಡಿಯೋಗಳಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್.